ಓಂ ನಮಃ ಶಿವಾಯ. 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 ದಯ ತೋರುಯೆ ಪಾರ್ವತಿ ರಮಣ ರೇ. ದಯ ತೋರುಯೆ ಪಾರ್ವತಿ ರಮಣ ರೇ. ಪನ್ನಂಗ ಭೂಷಣ ನಂದಿ ವಾಹನ. ಪನ್ನಂಗ ಭೂಷಣ ನಂದಿ ವಾಹನ. ನಂಬಿದೆ ನಾನಿಲ್ಲ ದಯ ತೋರುಗೆ ಪಾರ್ವತಿ ರಮಣ ರೇ. ದಯ ತೋರುಗೆ ಪಾರ್ವತಿ
ಮತಿದೇವ ಸಿದ್ದೇಶನು ಇಲ್ಲಿಯೇ ಸೇವೆಗೈತ ಕುಂತನು ಮತ್ತು ಇಂಥ ಶರಣರು ಇಲ್ಲೇ ನಿಲ್ತಾರೆ ಭೂಲೋಕದ ಗತಿಯೇನು. ಸಿದ್ದೇಶನು ಭೂಲೋಕಕ್ಕೆ ಹೋಗಲಿ, ಸಂಸಾರ ಜನಗೆ ಹಾನಿ ಮಾಡಲಿ, ಅಂದರೆ ಮಗುವಿಗೆ ಹೆಚ್ಚಿನ ಪದಿ ಸಿಗುತ್ತದೆ. ತಾಯಿ ನಾನು ಸಂಸಾರಿಯಾಗುವುದು ಬೇಡ. ಸಿದ್ದೇಶ, ನಿನ್ನ ತಾಯಿ ಹೇಳಿದ ಪ್ರಕಾರ ಸಂಸ್ಥೆಗೆ ಆಗಲೇಬೇಕು. ನಮ್ಮ ಸೇವೆ ಮಾಡು ತಂದೆ. ಮತ್ತೆ ಅಂತ ಸೇವೆ ಮಾಡಬೇಕು ಹೇಳು ತಂದೆ. ಕೇಳ ಮಗು, ಇಂಥ ಸೇವೆ ನಮ್ಗೆ ಯೋಗ್ಯ ಆಗೋದಿಲ್ಲ ಮಗು. ತಾಯಿ ಮತ್ತೆ ಅಂತ ಸೇವೆ ಮಾಡಬೇಕು ಹೇಳು ತಾಯಿ ಹೇಳು. ಕೇಳ ಮಗು, ಹುಳ ಮುಟ್ಟದ ಹೂ, ಕಪ್ಪೆ ಕಲಕಾಗದ ಜಲ ತಂದು ಪೂಜೆ ಮಾಡಿದರೆ ಯೋಗ್ಯ ಆಗೋದು ಮಗು. ತಾಯಿ ಅಪೂಪ್ರ ಸೀತಾಳಿದ್ದ ಸ್ಥಾನ ಯಾವಾಗ ಹೇಳು ಕೂಡ ಅದನ್ನು ತಂದು ನಿಮ್ಮ ಸೇವೆ ಮಾಡ್ತೇನೆ. ನಿಮ್ಮ ಅಂತ ಕಾಣುವಂದಿದ್ದರೆ ಸಾಕು ನನಗೆ ಜನ್ಮ. ಕೇಳು ಸಿದ್ದೇಶ, ಹಾಲು ಸಮುದ್ರ, ಕೀಳ ಸಮುದ್ರ, ಸತ್ತ ಸಮುದ್ರ, ಕಪಿತಾ ಗುಡ್ಡ, ಜಂಬೂ ದೀಪದ ಗಡ್ಡೆ, ಬಿದರ ಬೆಟ್ಟದಲ್ಲಿ ನಾಗರಬಾವಿ ಇದೆ. ಅಲ್ಲಿಯೇ ಶೀತಳವನ್ನು ತಂದು ಸೇವೆ ಮಾಡಿದ್ರೆ ಯೋಗ್ಯ ಆಗೋದು ಮಗು. ಆಗಲಿ ತಾಯಿ, ಅದನ್ನು ತಂದು ನಿಮ್ಮ ಸೇವೆ ಮಾಡುತ್ತೀನಿ. ನಿಮ್ಮ ಅಂತ ಕಾಣುವಂದಿದ್ದರೆ ಸಾಕು ನನಗೆ ಜನ್ಮ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀನು ಯಾರು? ಇಲ್ಲಿಗೆ ಯಾಕೆ ಬಂದಿರುವೆ? ನಾನು ಶಿವನ ಮಗ ಸಿದ್ಧ ಮೋಗಿಸಿದ್ದೇನೆ. ನೀನು ಶಿವನ ಮಗ ಸಿದ್ಧ ಅಮೋಘ ಸಿದ್ಧ ಇದ್ದರೆ ನನಗೇನು ಬಂತು? ನನಗೆ ಕಣ್ಣುಗಳಿಲ್ಲ. ನೀನು ಯಾರೆಂಬುದನ್ನು ಕಣ್ಣಾರೆ ನೋಡಿಲ್ಲ, ಕಿವಿಯಾರೆ ಕೇಳಿಲ್ಲ. ನೀನು ಇಲ್ಲಿಗೆ ಬರಲು ಕಾರಣವೇನು? ಕಾರಣವಿಲ್ಲದೆ ಬಂದವರು ನನ್ನಿಂದ ಉಳಿದಿಲ್ಲ. ವ್ಯರ್ಥ ಪ್ರಾಣ ಕಳೆದುಕೊಳ್ಳಬೇಡ, ಹೋಗು. ಅಯ್ಯೋ ಶಿವ ಶಿವ, ನನ್ನ ತಂದೆ ತಾಯಿಗಳ ಸೇವಾ ಸಲುವಾಗಿ ಶೀತಳು ಏಲು ಬಂದಿದ್ದೆ. ನನಗೆ ಕಣ್ಣು ಕೊಟ್ಟರೆ ನಿನಗೆ ಶೀತಾಳಕ್ಕೆ ದಾರಿ ಬಿಡಿಯನು. ಆಗಲಿ ನಾಗರಾಜ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾ ಸಿದ್ದೇಶ, ನಿನಗೆ ಶರಣಾಗುವೆ. ಈಗ ನನ್ನ ಕಣ್ಣುಗಳು ನಿನ್ನನ್ನು ಕಾಣುತ್ತದೆ. ಆದರೆ ಭೂಲೋಕದಲ್ಲಿ ನನಗೊಂದು ಚಾಜ ದೊರಕುವ ಹಾಗೆ ಕೃಪೆ ಮಾಡು ದೇವ. ಭೂಲೋಕಕ್ಕೆ ಹೋದ ನಂತರ ಬನ್ನಿ ಬಂಗಾರ ಎಂಬ ದಸರಾ ಹಬ್ಬವನ್ನು ನೆರವೇರಿಸುತ್ತಿದೆ. ಆಗಲಿ ಅಮೋಘ ಸಿದ್ಧ, ಭೂಲೋಕದಲ್ಲಿ ನನಗೆ ಹಾಲು ಸಕ್ಕರೆ ಕುಡಿಸುವನೆಂದರೆ ನನಗೆ ಆನಂದವಾಯಿತು. ಶೀತಾಳ ತುಂಬಿಕೋ.
ಕಪ್ಪಿರಾಜ, ನಾನು ಪಾರ್ವತಿ ಇದ್ದೇನೆ. ಅಲ್ಲಿ ಅಮೋಘ ಸಿದ್ಧನು ಶೀತಳ ತುಂಬುತ್ತಿದ್ದಾನೆ. 2 ಸಲ ಗಟ್ಟಿಯಾಗಿ ಕೂಗು. ಅಯ್ಯೋ ಶೀತಾಳ ಮುಟ್ಟವಾಯ್ತು, ಬರಿ ಮಾ ಕಾಳಿ ನನಗೆ ಶೀತಾಳ ಕೂಡ ತಡಿ ಸಿದ್ದೇಶ, ಮಳಿರಾಜನಿಗೆ ಮಂಜು ಬಿಡಲು ಹೇಳುತ್ತೇನೆ. ಬನ್ನಿ ಗಿಡಕ್ಕೆ ನಿನ್ನ ಮುತ್ತಿನ ಶಲ್ಯ ಹಾಕು. ಮಳಿರಾಜ, ಮಂಜು ಬಿಡು. ಸಿದ್ದೇಶ, ನಿನ್ನ ಮುತ್ತಿನ ಶಲ್ಯ ಹಿಂಡಿಕೋ. ತಾಯಿ ಭೂಲೋಕಕ್ಕೆ ಹೋದ ನಂತರ ಬನ್ನಿ ಬಂಗಾರ ಎಂಬ ದಸರಾ ಹಬ್ಬವನ್ನು ನೆರವೇರಿಸುತ್ತಿದ್ದೇನೆ. ಓಂ ನಮಃ ಶಿವಾಯ. 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 ಯಾರು ಯಾರು ನೀನು ಹೊಂಟವನು? ನಿನ್ನನ್ನು ಬಿಡಲ್ಲ. ನಾನು ಶಿವನ ಮಗ ಸಿದ್ಧ ಅಮೋಘಿಸಿದ್ದೇನೆ. ಅಯ್ಯೋ ಶಿವ ಶಿವ, ತಪ್ಪಾಯ್ತು. ಸದಾ ಮುಗಿಸಿತ, ತಪ್ಪಾಯ್ತು. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗಂಗಾ, ನಾನು ಪಾರ್ವತಿ ಇದ್ದೇನೆ. ಈ ಸದ್ಯ ಅಮ್ಮೋಗಿಸಿದ್ದನು ಬರ್ತಿದ್ದಾನೆ. ಅವನು ಮುಣುಗುವ ಹಾಗೆ ನೀನು 2 ದಡವನ್ನು ತುಂಬಿ ನಡೆದು ಆ ಶೀತಳವನ್ನು ಏಕಾಕಾರ ಮಾಡು. ಏ ಪಾರ್ವತಿ, ಇಂಥ ಪುತ್ರನನ್ನು ಒಬ್ಬ ಹೆಣ್ಣು ಮೇಲೆ ಕಷ್ಟ ಕೊಡಬೇಡ. ಮಗುವಿಗೆ ಕಷ್ಟ ಕೊಡಬೇಡ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗಂಗಾ ತುಂಬಿ ಏಕಾಕಾರ ಹರಿತುಳು ಗಂಗಾ ತಾಯಿ ಶ್ರೀದೇವಿ ನಿಮ್ಮ ಪುತ್ರನೇ ಬಂದಿದ್ದೇನೆ. ನನ್ನ ತಂದೆ ತಾಯಿಗಳ ಸೇವಾ ಸಲುವಾಗಿ ಶೀತಾಳು ಒಯ್ಯಲು ಬಂದಿದ್ದೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಹಾ, ನನ್ನ ತಾಯಿ ಏಕಾಕಾರ ಆದ ತಾಯಿ ಹಿಂಭಾಗವಾದಳಲ್ಲ. ಇಲ್ಲಿ ಯಾವ ಪಾಪಿ ಹೈದು ಹೋಗುವೆ ಅಂತ ಬಯಲು ಆಗ್ಲಾರ್ದಂತೀವಿ ಏಕಾಕಾರ ಮಾಡುತ್ತಾಯಿ. ನಿನಗೆ ಭೂಲೋಕಕ್ಕೆ ಹೋದಾಗೆ ಚಾದ ಕೊಡುತ್ತೀನಿ. ಒಡಿ ಒಟ್ಟಂಗಿನ ಕಾಯಿ, ಕಡಿಯುವ ಕಬ್ಬಿನ ಪ್ಯಾರಿ, ಅರವುಳ ಅರಿಶಿಣ, ಕಿರುವ ಕುಕುಮ, ಎಲ್ಲಕ್ಕಿ ನೆಲಗಡಲಿ ಕೊನೆ ಬಾಳಿ ಹಣ್ಣು, ತವರ ಮನಿ ಹೆಣ್ಣು ಮಕ್ಕಳಿಂದ ನಿನಗ ಉಡಿಯ ತುಂಬಿಸ್ತೀನಿ. ಅಂದಿನಿಂದ ಕಳ್ಳಗರ ಹುಣಿಮೆಯಾಗುವುದು. ನಾನು ಹೋಗುತ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಯಾರು ನೀನು ಹೊಂಟವನು? ನಾನು ಶಿವನ ಮಗ ಸಿದ್ಧ ಅಮೋಘಿಸಿದ್ದೇನೆ. ಓಹೋ, ತಾಯಿ ಪಾರ್ವತಿ ಹೇಳಿದಂತೆ ಇವನ ಜಲ ಪವಿತ್ರಗೊಳಿಸಬೇಕು. ಎಲ್ಲ ಬಿಳಿಯಾಳಿ ಇವು ಸತ್ಯವಾಗಿದು. ಓ, ಸುಳ್ಳು ಬೇರೆ ಹೇಳಿದ್ದೀಯಾ? ಇಲ್ಲ ಬಿಳಿಯಾಳಿ ಇವು ಸತ್ಯವಾಗಿದು. ಇವು ಕಪ್ಪಿ ಕಲಕದ ಜಲ ತಂದಿದ್ದೇನೆ. ಹಾಗಿದ್ರೆ ಸ್ವಲ್ಪ ಹಾಕು ನೋಡುತ್ತೇನೆ. ಬೇಡ ಬೇಡ ಬಿಳಿಯಾಣಿ, ಮುಂದೆ ನಾನು ಭೂಲೋಕಕ್ಕೆ ಹೋದ ನಂತರ ನಿನಗ ನನ್ನ ಮರ್ಚಿಲ ಮಗನ ಹೆಸರು ಬಿಳಿಯಾಳು ಸಿದ್ಧನೆನ್ನು ಕರೆಯುತ್ತೀನಿ. ಅಲ್ಲಿದು ನಿನ್ನ ಬೆಳೆಸುತ್ತಾ ಬರುತ್ತೀನಿ. ದಯವಿಟ್ಟು ನನಗೆ ದಾರಿ ಬಿಡು. ಹೋಗು ಮಸಿದ್ದ, ಹೋಗು. ನಿನ್ನ ಕೀರ್ತಿ ಭೂಲೋಕದಲ್ಲಿ ಅಗಸ ಎತ್ತರ ತನಕ ಬೆಳೆಯಲಿ. ಹೋಗು ಸಿದ್ದೇಶ, ಹೋಗು. ಓಂ ನಮಃ ಶಿವಾಯ. ಭೂತಾಸಿದ್ದ, ಭೂತಾಸಿದ್ದ, ಬಾ ಬಾ. ಶರಣು ತಾಯಿ ಶರಣು. ಮೇಲೆ ಹೇಳಪ್ಪ ಭೂತಾಸಿದ್ದ. ಈಗ ಅಮ್ಮೋಗ್ ಸಿದ್ಧನು ಬರುವನು. ಅವನಿಗೆ 3 ಏಟು ಹಾಕು. ಅವನ ಕೈಲಿದ್ದಂತ ಶೀತಾಳ ಬಿಂದಿಗೆ ಬಿಡುವನು ಅಥವಾ ಗಟ್ಟಿಯಾಗಿ ಇಡುವನು ಭಕ್ತಿ ಅಂತ ನೋಡೋಣ. ಆಗಲಿ ತಾಯಿ ಆಗಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಹಾಹಾ, 12 ವರ್ಷ ಸೇವೆ ಮಾಡಿ ನನಗೆ ದಣಿವಾಗಿತ್ತು. ಇನ್ನು ದಣಿವೆಲ್ಲ ಹಗರು ಮಾಡಿಬಿಟ್ಟಿಲ್ಲಪ್ಪ ಭೂತಾಳ ಸಿದ್ಧ. ಅಯ್ಯೋ ಶಿವ ಶಿವ, ತಪ್ಪಾಯಿತು ಗುರುವೇ, ತಪ್ಪಾಯಿತು. ಮೇಲ ಕೇಳ ಭೂತಾಳ ಸಿದ್ಧ. ನಮಃ ಶಿವಾಯ. ಓಂ ನಮಃ ಶಿವಾಯ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವರೆದು, ಭಕ್ತಿರಸವೆಂಬ ತೈಲವರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವರೆದು, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ. ಅಮ್ಮೋಗ್ ಸಿದ್ಧ, ಜ್ಯೋತಿ ಬೆಳಗಿಸಿ ಪೂಜೆ ಮಾಡು, ಇಲ್ಲದಿದ್ದರೆ ಬೇಡ. ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ತೊಳಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಕಲ್ಯಾಣವೆಂಬ ಜ್ಯೋತಿಗಳೇ ಭೂಲೋಕಕ್ಕೆ ಹೋದಾಗೆ ನನ್ನ ಜ್ಯೋತಿ ಕಣ್ಣ ಪಡೀರನ್ನು ಹೆಸರು ಕರೀರಿ, ಜ್ಯೋತಿ ಬೆಳಗಿರಿ. ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ತೊಳಗಿ ಬೆಳಗುತ್ತಿದ್ದ
ಆನಂದ ಆಗಿವೆ. ಸಿದ್ದೇಶ, ಶತಕೋಟಿ ಶರಣರಲ್ಲಿ ನಿನ್ನ ಅಪಾರ ಕೀರ್ತಿ ಪದವಾಗಿರಲಿ. ಸಿದ್ದೇಶ, ನಿನ್ನ ಅನನ್ಯ ಭಕ್ತಿ ಭಾವ ಯಶಗಳಲ್ಲಿ ಕಂಡು ನಿನ್ನ ತಂದೆ ತಾಯಿಗಳ ಅದಷ್ಟೇ ಆನಂದ ಆಗಿವೆ. ನಿನಗೇನು ಒಲಬೇಕು ಬೇಡಿಸಿದ್ದೆ ಕೇಳ ಮಗು. ತಂದೆ ನಿಮ್ಮ ನಾಮ ಜಪಿಸಿದೊಡನೆ ಮುಕ್ತಿ ನಿಮ್ಮ ನೆನದಾದೊಡನೆ ಮನಸ್ಸು ಧ್ಯೇಯ ಸುದ್ದಿ ಅಂದ ಮೇಲೆ ನಾನು ಯಾವ ವರಗಳು ಬೇಡಬೇಕು ಹೇಳುತ್ತಾನೆ ಹೇಳು. ನಿಮ್ಮ ಅಂತಕರೊಂದಿದ್ದರೆ ಸಾಕು ನನಗೆ ಜನ್ಮ ಪಾವನ ತಂದೆ, ಜನ್ಮ ಪಾವನ. ತಥಾಸ್ತಿ ಮೇಲೆ ಕೇಳಿಸಿದ್ದ. ಪತಿದೇವ, ಸಿದ್ದೇಶನ ಅಮೃತವಾಣಿ, ದಿವ್ಯ ದೃಷ್ಟಿ ಇವೆಲ್ಲವನ್ನು ಅವಲೋಕಿಸಿದಾಗ ಮಗು ಯೋಗಿ ಸಿದ್ದೇಶನ ಲೋಕಪ್ರಿಯವಾಗುವಂತೆ ಕರುಣಿಸಿದ್ದೇವ. ತಂದೆ ತಾಯಿಗಳೇ, ಈ ಜಗತ್ತು ಕರ್ತಳಾದ ತಾವು ಇರಬಿ 84 ಲಕ್ಷ ಜೀವರಾಶಿಗಳ ಸಲುವುತ್ತಿರುವಾಗ ನಮ್ಮ ಪುತ್ರನ ಸೇವೆ ಅಟ್ಟು ಬಾರುವೈತೆ. ತಥಾಸ್ತಿ ಮೇಲೆ ಕೇಳಿಸಿದ್ದ. ಕೇಳು. ಸಹಸ ಶರಣರಲ್ಲಿ ವೃಂದದಲ್ಲಿ ನಿನ್ನಂತ ಶರಣ ಪುತ್ರನನ್ನ ಪಡೆದು ಈ ದೇವಲೋಕವಾಯ್ತಲ್ಲ ಪಾರ್ವತಿ. ಹೌದು ಪತಿದೇವ, ಈ ನಿಮ್ಮ ಇಚ್ಛೆಯಂತೆ ಲೋಕ ಉದ್ಧಾರಕ್ಕಾಗಿ ಶರಣು ಸಿದ್ದೇಶನನ್ನು ಭೂಲೋಕಕ್ಕೆ ಕಳಿಸೋಣವೇ ದೇವ. ಏಕೆ ಪಾರ್ವತಿ, ಇಂಥ ಪುತ್ರನನ್ನು ಭೂಲೋಕಕ್ಕೆ ಕಳಿಸಲಿಕ್ಕೆ ಇಲ್ಲಿ ಹೇಗಿಚ್ಛೆ ಮಾನು ಯಾರು ನೋಡ್ಕೊಂಡು ಹೋಗೋ ಪಾರ್ವತಿ? ಎಲ್ಲಾರು ದೇವಲೋಕದ ವಾಸಿಗಳಾದರೆ ಭೂಲೋಕ ಸಮಾಚಾರ ಕೃತಿಗಳನ್ನು ಅವಲೋಕಿಸಿ ಅವರ್ಯಾರು. ಇಂತಹ ಸಿದ್ಧನು ಭೂಲೋಕದಲ್ಲಿ ನಡೆಸಿದರೆ ಜಗತ್ತೇ ಕಲ್ಯಾಣ ಆಗೋದು, ಇಲ್ಲದಿದ್ದರೆ ಗತಿಯನ ಪತಿದೇವ. ಆಗಲಿ ಪಾರ್ವತಿ, ಸಿದ್ದೇಶನನ್ನು ಭೂಲೋಕಕ್ಕೆ ಕಳಿಸಿ ಅಧ್ಯಯನ ಕತ್ತಲ ಬೋಗಲಾಡಿಸಿ ಸುದ್ದೇನೆ ಜ್ಯೋತಿ ಹಚ್ಚಲಿ. ಕತ್ತಲಿ ಮಾನವರಿಗೆ ಕರುಣಾಗತನಾಗಿ ಸಿದ್ದೇಶನ ಭಕ್ತ ಉದ್ಧಾರಕನಾಗಲಿ. ಪತಿದೇವ, ಜ್ಞಾನ ಜ್ಯೋತಿ ಹಚ್ಚು ಮಗುವಿಗೆ ಬೇಡಿದ ವರಗಳನ್ನು ದಯ ಪಾಲಿಸಿದೇವ. ತಂದೆ ತಾಯಿಗಳೇ, ನನಗೆ ಯಾವರು ಬೇಡ, ಯಾವ ಲೋಕಕ್ಕೆ ಹೋಗೋದನ್ನು ಬೇಡ. ನಿಮ್ಮಲ್ಲಿನ ಸ್ಥಾನ ಕೊಟ್ಟರೆ ನಾನು ಸೇವೆ ಮಾಡುತ್ತಾ ಕಾಲ ಕಳೆಯುವನು ತಂದೆ, ಕಾಲ ಕಳೆಯುವನು. ದೋಸ್ತ ಮೇಲೆ ಕೇಳಿಸಿದ್ದ. ಚಿಂತಿಸಿ ವರಗಳನ್ನು ಕೇಳು ಸಿದ್ದೇಶ. ಸಕಲ ಐಶ್ವರ್ಯ ಧಾರಿಯನ್ನು ಕೊಡುವೆನು. ಆನಂದದಿಂದ ಕಾಲ ಕಳೆಯುವಂತೆ ಮಗು. ತಂದೆ, ನನಗೆ ಸಿರುವು ಬೇಡ, ಸಂಪತ್ತು ಬೇಡ. ನಿನ್ನಲ್ಲಿದ ಸ್ಥಾನ ಕೊಟ್ಟರೆ ನನಗೆ ಜನ್ಮ ಪಾವನ ತಂದೆ, ಜನ್ಮ ಪಾವನ. ಅಮೋಘ ಸಿದ್ದೇಶ, ನಿನ್ನ ಬೋಲಕ್ಕೆ ಹೋಗಿ ಕತ್ತಲಿ ಮಾನವರಿಗೆ ಕಾಲಕ್ಕೆ ಮಳಿ ಬೆಳೆಗಳನ್ನು ಕೊಟ್ಟು ಕಾಪಾಡು ಸಿದ್ದೇಶ. ನಿನ್ನ ತಂದೆ ತಾಯಿಗಳ ಸೇವೆಯಲ್ಲಿ ಎಷ್ಟು ಭಕ್ತಿ ಪೂರ್ವಕವಾಗಿ ಸೇವೆ ಮಾಡುತ್ತೀವೋ ಅಷ್ಟೇ ಬೋಲಕದ ಕೂಡ ಸೇವೆ ಮಾಡೋ ಭಾವನೆ ಇರಲಿ. ನೀ ಇದ್ದ ಸ್ಥಾನವೇ ನಿನಗೆ ದೇವಲೋಕವಾಗಲಿ. ಅಲ್ಲಿ ಅದಕ್ಕೆ ಅರಮನೆಯ ಶಿವಸಿದ್ಧನಾಗುವೆ. ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಗುರುವಾಗಿ ಬೇಕಾದ ವರಗಳನ್ನು ಬೇಡು ಸಿದ್ದೇಶ. ತಂದೆ, ನನ್ನ ಅವಶ್ಯಕ್ಕೆ ಬಡತನವಿರಲಿ, ಜೋಳಿಗೆ ಮಾತ್ರ ಏನಾಗಿರ್ಲಿ, ನಾನು ಭಕ್ತರಲ್ಲಿ ಬೇಡಿ ತಿನ್ನುತ್ತೀನಿ. ನನ್ನ ನಂಬಿದ ಭಕ್ತರಿಗೆ ಸಿರಿ ಸಂಪತ್ತು ಇಡುತ್ತಂದೆ. ನಾನು ಪುನಃ ಆಗಲಿ ಸಿದ್ದೇಶ, ಮತ್ತೇನು ವರಗಳು ಬೇಕು ಬೇಡು ಸಿದ್ದೇಶ. ತಂದೆ, ಕಾಮಧೇನು ಕಲ್ಪವೃಕ್ಷ, ಹೋಮದ ಜಾಡಿ, ನೇಮದ ಬೆತ್ತ, ವರ್ಷದ ಗಂಟವು ಎಲ್ಲಾ ಜಗತ್ತಿನ ಆಗು ಹೋಗುಗಳೆಲ್ಲ ಕಲ್ಯಾಣಕ್ಕೋಸ್ಕರ. ಒಡ್ಡಿ ವಾಲಗ ಕಂಚಿನ ಕೈತಾಳು, ಹುಟ್ಟ ಬಂದರಿಗೆ ಸಂತಾನ ಫಲ, ಬಾಯಿ ಇಲ್ಲದವರಿಗೆ ಬಾಯಿ, ಹುಟ್ಟು ಕೂಡರಿಗೆ ಕಣ್ಣು, ಬೆಳಕಿಲು ಒಕ್ಕಲಿಗೆ ಮಕ್ಕಳು ಸರ್ವ ಕಷ್ಟದಿಂದ ಸುಖವಾಗಿ ಬಾಳುವಂತೆ ಮಾಡುತ್ತಂದೆ. ಮೇಲೆ ಕೇಳಿಸಿದ್ದ. ಜಲ ಬೇಕು ಶರಣರಿಗೆ, ನೆಲ ಬೇಕು ಶರಣರಿಗೆ, ಪರಧನವ ವಲ್ಯನೆಂಬ ಉಕ್ತಿಯಂತೆ ಪರಸತ್ಯ ವಲ್ಯನೆಂಬ
ಉಕ್ತಿಯಂತೆ ಸಿದ್ದೇಶನ ವ್ಯಕ್ತಿ ತಕ್ಕಂತೆ ವ್ಯಕ್ತಿ ಪರ ಸುಖಗೋಸ್ಕರ ತನ್ನ ಸುಖವನ್ನು ಮರೆಯ ಮಾಡಿದ ಲೋಕದಿತ್ತಕ್ಕಾಗಿ ದುಡಿಯುವ ಮಗುವಿಗೆ ಪುನಃ ಪುನಃ ಬೇಡಿದ ವರನಂದೇ ಪಾಲಿಸಿದೇವಾ. ಸಿದ್ದೇಶ, ನೀನು ನುಡಿದಂತೆ ವರಗಳನ್ನು ದಯಪಾಲಿಸುತ್ತಿದ್ದೇನೆ. ಈ ಹೋಮದ ಕಂಬಳಿ, ನೇಮದ ಗೊತ್ತ, ವಂಶದ ಗಂಟು, ಈ ಇಚ್ಛಿಸಿದ ವರಗಳನ್ನು ವಂಶದ ಒಬ್ಬಕ್ಕಾಗಿ ವಂಶದ ಗಂಟಿನಲ್ಲಿ ಸ್ವೀಕಾರವೇ. ತೆಗೆದುಕೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಶಿವಾಯ. ಗುಲಾಕಿಗೆ ತೆರಳು ಸಿದ್ದೇಶ. ಆದರೆ ನನ್ನನ್ನು ಆಜ್ಞೆಯನ್ನು ಪಾಲಿಸುವೆ ಮಗು. ತಂದೆ ಅಂತದೇನದು ಹೇಳು ತಂದೆ, ಹೇಳು. ತಮ್ಮ ಆದ್ಯಂತೆ ನಡೆದುಕೊಳ್ಳುತ್ತೇನೆ. ಆಗಲೇ ಸಿದ್ದೇಶ, ನೀನು ಭೂಲೋಕಕ್ಕೆ ಹೋಗುವಾಗ 7 ವಸ್ತಿ ಆಗಿ ಕುಲ್ಮೆಟ್ಟಿ ಬೆಟ್ಟದ ಮೇಲೆ ತಾಂಡದವರೆಗೂ ಮರಳಿ ಮತ್ತು ನನ್ನನ್ನು ನೋಡಬೇಡ. ಮರಳಿ ನೀನು ನೋಡಿದರೆ ಹಿಂದೆ ಬರುವೆ. ಬಂದ ಮೇಲೆ ಅಲ್ಲೇ ಸ್ಥಾನ ಗದ್ದಿಗೆ ಆಗುವುದು. ಆದ್ರೆ ಮೈ ಮರೆತು ಮರಳಿ ನೋಡಿದರೆ ಆ ಏಳಿನಲ್ಲಿ ನಾನು ಮಾಯವಾಗುವನು. ಆದರೆ ನಿನ್ನನ್ನು ಸದಾ ಕಾಪಾಡಿಕೊಂಡು ಹೋಗುವೆ ಮಗು. ಇಷ್ಟೇ ನಾನು ಹೇಳಿದ ತಿಳಿತೇ ಮಗು? ತಿಳಿತು ತಂದೆ, ತಿಳಿತು. ತಮ್ಮೆಲ್ಲ ಇಚ್ಛದಂತೆ ಆಗಲಿ. ನಡಿರಿನ ಭೂಲೋಕಕ್ಕೆ ಹೋಗೋಣ. ಓಂ ನಮಃ ಶಿವಾಯ.